ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರಿನ ಪ್ರಖ್ಯಾತ ಲಿಟಲ್ ವರ್ಲ್ಡ್ ಶಾಲೆಯಲ್ಲಿ ಅಲ್ಲಿರುವಂಥ ವಿದ್ಯಾರ್ಥಿಗಳ ಪೋಷಕರಿಗಾಗಿ ಒಂದು ವಿಶೇಷವಾಗಿರುವಂಥ ಆಟೋಟ ಸ್ಪರ್ಧೆಯನ್ನು ಏರ್ಪಾಡು ಮಾಡಲಾಗಿತ್ತು. ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಪೋಷಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಯಾರಿಗೆಲ್ಲ ಬಹುಮಾನ ಸಿಕ್ಕಿದೆ, ಏನೆಲ್ಲ ಬಹುಮಾನ ಸಿಕ್ಕಿದೆ, ಬನ್ನಿ ನೋಡ್ಕೊಬರೋಣ. ನಮಸ್ತುಭ್ಯಂ ಮಮ ಹೃದಯ ಪ್ರವೇಶಿನಿ ಪರೀಕ್ಷಾನಾಂ ಸಮುತ್ತೀರ್ಣಂ ಸರ್ವ ವಿಷಯಾನಾಮಯತಃ. ಈ ಶ್ಲೋಕನೂ ಸಹ ಮಕ್ಕಳದು ಸಕ್ಸಸ್ ಕಾಣಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಮಗು ಹೇಳಕ್ ಆಗಲ್ಲ, ಮಕ್ಳು ಬರುತ್ತೆ, ಬಟ್ ಮಕ್ಳು ಎಲ್ಲೋ ಎಕ್ಸಾಮಿಗೆ ಹೋಗಿರ್ತಾರೆ. ಆ ಟೈಮಲ್ಲಿ ನಾವು ಅವ್ರಿಗೆ ಸಕ್ಸಸ್ ಕಾಣ್ಬೇಕು ಅನ್ನೋದಾದ್ರೆ ನಾವು ಈ ಶ್ಲೋಕನ ತಾಯಿಯಾಗಿ ಹೇಳ್ಬೋದು, ಅಜ್ಜಿಯಾಗಿನೂ ಹೇಳ್ಬೋದು. ತಾಯಿಯಾಗಿ ಶಾರದಾಯೇ ನಮಸ್ತುಭ್ಯಂ ಮಮ ಪುತ್ರಿ ಪುತ್ರ ಹೃದಯ ಪ್ರವೇಶಿನಿ. ಅದು ಪುತ್ರಿ ಆಗಿದ್ರು ಅಥವಾ ಪುತ್ರ ಆಗಿದ್ರು ಅವರ ಹೃದಯ ಪ್ರವೇಶಿನಿ ಅಂತ ಹೇಳಿ ಕಂಟಿನ್ಯೂ ಮಾಡ್ಬೋದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಶ್ಲೋಕಗಳು ಹೇಳೋದ್ರಿಂದ ದಿನ ಮಕ್ಕಳ ಇಂಟೆಲಿಜೆನ್ಸ್ ತುಂಬಾನೇ ಎನ್ಹಾನ್ಸ್ ಆಗುತ್ತೆ. ಖುಷಿಯಿಂದ ಗೇಮ್ ಅಲ್ಲೆಲ್ಲ ಇನ್ವಾಲ್ವ್ ಆದ್ರು. ಸೊ ಆ ಹ್ಯಾಪಿನೆಸ್ ನ ಕೊಡಕ್ಕೆ ಇದೊಂದು ಸ್ಟೇಜ್ ತುಂಬಾ ಮುಖ್ಯ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಲಾವಣ್ಯ ಮ್ಯಾಮ್ ಅಂಡ್ ಅಜ್ಜಿ ಮ್ಯಾಮ್ಗೆ. ಅವ್ರು ಎಷ್ಟು ಮಕ್ಕಳು ಅವ್ರ ಮ್ಯಾಮ್ ಅಂತ ಅವ್ರು ತಿಳ್ಕೊಂಡೇ ಇಲ್ಲ. ದೇ ಆರ್ ಒಂದು ಫ್ಯಾಮಿಲಿ ಮೆಂಬರ್. ಅವ್ರ ಫ್ಯಾಮಿಲಿ ಮೆಂಬರ್ ಏನಾದ್ರು ಹೇಳಿದ್ರೆ ನಮ್ಮ ಅಜ್ಜಿ ಮ್ಯಾಮ್ ಹಿಂಗೆ ಹೇಳ್ಕೊಟ್ಟಿದ್ದು, ನಮ್ಮ ಮ್ಯಾಮ್ ಹಿಂಗೆ ಮಾಡಿದ್ದು. ಸೊ ತುಂಬಾ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಆಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ನಾಟ್ ಓನ್ಲಿ ದ ಎಜುಕೇಶನ್, ABCD ಅದೆಲ್ಲ ಮಾಮೂಲಿ ಇದೆ. ಈ ಕಾರ್ಯಕ್ರಮಕ್ಕೆ ನಾನೇ ಸ್ವಲ್ಪ ತಡ ಆಯಿತು, ಯಾಕಂದ್ರೆ ನಾನು ಇಲ್ಲಿಲ್ಲ, ಹೊರಗಡೆ ಹೋಗಿದ್ದೆ. ಅದಲ್ಲದೆ ಸಾಕು ಊರಿಂದ ಇವಾಗ ಬಂದೆ. ಅದಕ್ಕೊಂದು ಕ್ಷಮೆಯಲ್ಲಿ ಎಲ್ರಿಗೂ. ಈ ನಮ್ಮ ಲಿಟಲ್ ವರ್ಲ್ಡ್ ಅವರು ಏನೇ ಕಾರ್ಯಕ್ರಮ ಮಾಡಿದ್ರು ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದ್ರೆ ಈ ಕಾರ್ಯಕ್ರಮ ಯಾವಾಗ ಮಾಡಿದ್ರು ಅಷ್ಟೇ ಸಕ್ಸಸ್ಫುಲ್. ಯಾಕಂದ್ರೆ ನನ್ನ ಮಗನು ಒಂದು 8 ವರ್ಷದಿಂದ ಒಂದು 3 ತಿಂಗಳು ಇದ್ದ. ಅಂದ್ರೆ ಅವನು ಸ್ಕೂಲ್ ಕಳ್ಸೋದೇ ಕಷ್ಟ ಆಗ್ಬಿಟ್ಟಿತ್ತು. ಇವರು ಕ್ಲಾಸ್ ರೂಮ್ ಬಿಟ್ರೆ ಹಿಂದೆ ಹೋಗ್ಬಿಡಿದ ಗೇಟ್ ಹಾಕ್ಬಿಡ್ತಿದ್ದ. ಅಂತವನ್ನ ರೆಡಿ ಮಾಡೋದು ನಮ್ಮ ಲಾವಣ್ಯ ಮೇಡಮ್ ಅವರು. ಹಾಗಾಗಿ ಈ ಸಂಸ್ಥೆ ತುಂಬಾ ಚೆನ್ನಾಗಿದೆ. ತಮ್ಮ ಮಕ್ಕಳುಗಳು ನಮ್ಮ ಪೇರೆಂಟ್ಸ್ಗಳೆಲ್ಲ ನೀವೆಲ್ಲ ಹೇಳಿದ್ರೆ ಅಕ್ಕಪಕ್ಕದವ್ರಿಗೆಲ್ಲರಿಗೂ ಹೇಳಿ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಗ್ರ್ಯಾಂಡ್ ಪೇರೆಂಟ್ಸ್ ಡೇ, ಫುಡ್ ಫೆಸ್ಟ್ ಮತ್ತೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ತಂದೆ ತಾಯಿಗಳು, ಅಜ್ಜ ಅಜ್ಜಿಗಳು ಹಾಗೂ ಮಕ್ಕಳಿಗೂ ನಮ್ಮ ಕಡೆಯಿಂದ ಒಂದು ಆರ್ಥಿಕ ಶುಭಾಶಯಗಳು. ನಾವು ಮಾಡ್ತೀವಿ, ಬಟ್ ಈ ಮಾಸ್ಕ್ ಹೋಗೋದ್ರಿಂದ ಎಲ್ಲ ಕಲಿಕೆಯಿಂದ ಇರ್ಬೋದು, ಆಕ್ಟಿವಿಟಿಯಿಂದ ಇರ್ಬೋದು, ತುಂಬಾ ಚೆನ್ನಾಗಿ ಮಕ್ಕಳು ಅಷ್ಟೇ ಅದೇ ಗ್ರೋತ್ ಅಲ್ಲಿ ಹೋಗ್ತಾರೆ. ಆಮೇಲೆ ಒಂದು ಮಗು ತುಂಬಾ ಕಮ್ಮಿ ಅಂದ್ರೆ ಅವರ ಏನು ಬುದ್ಧಿವಂತಿಕೆ ಇರ್ಬೋದು ಅದ್ರಲ್ಲಿ ಕಮ್ಮಿ ಇದೆ ಅಂತಂದ್ರೆ ಆ ಮಗುನು ಈಗ ಫಸ್ಟ್ ಲೆವೆಲ್ಗೆ ತರಬೇಕು ಅನ್ನೋ ಶ್ರಮ ಆಗ್ತಾರೆ. ಇಲ್ಲಿರೋ ಟೀಚರ್ಸ್ ಆಗ್ಬೋದು, ಸ್ಟಾಫ್, ಅದರಲ್ಲಿ ಎಸ್ಪೆಷಲಿ ಅವ್ರ ಅಜ್ಜಿ ಮಾಮ್ ಅಂತ ಅಂದ್ರೆ ತುಂಬಾ ಫೇವ್ರೇಟ್. ಎಲ್ಲ ಮಕ್ಕಳಲ್ಲೂ ತುಂಬಾ ಫೇವ್ರೇಟ್ ಇದ್ದಾರೆ. ಯಾಕೆಂದ್ರೆ ಅವ್ರು ಹೇಳಿದ್ರೆ ವೇದವಾಕ್ಯ ಅನ್ನೋ ತರ ಮಕ್ಕಳು ಟ್ರೀಟ್ ಮಾಡ್ತಾರೆ. ಅವ್ರು ತಪ್ಪು ಹೇಳಿದ್ರು ಸರಿನೇ, ಸರಿ ಹೇಳಿದ್ರು ಸರಿನೇ. ಈಗ ನಮ್ಮ ಅಜ್ಜಿ ಮಾಮ್ ಇದೇ ತರ ಹೇಳಿರೋದು, ಹೀಗೆ ಹೋಗ್ಬೇಕು ಅಂತ ನಮಗ್ ಬಂದು ಟೀಚ್ ಮಾಡ್ತಾರೆ. ಒಂದು ಶ್ಲೋಕ ಇಂದ ಹಿಡಿದು ಆ ಪ್ರೊನೌನ್ಸಿಯೇಷನ್ ಹೇಗ್ ಬರುತ್ತೆ ಅಂದ್ರೆ, ಇವನ್ ನಮಿಗೂ ಪ್ರೊನೌನ್ಸಿಯೇಷನ್ ಬರಲ್ಲ. ಸಂಸ್ಕೃತದಲ್ಲಿ ಕೆಲವೊಂದು ಶ್ಲೋಕಗಳು ಪ್ರೊನೌನ್ಸಿಯೇಷನ್ ನಮಗೂ ಈಗಲೂ ಬರಲ್ಲ. ಬಟ್ ಆ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತಾರೆ ಅಂದ್ರೆ, ಉಚ್ಚಾರಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕನ್ನಡನೇ ನಾವು ತಪ್ಪಿ ಮಾಡ್ತೀವಿ ಹೇಳ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಕೆಲವೊಂದ್ಸಲ ತಪ್ಪಿ ಬಾರುತ್ತೆ. ಬಟ್ ಸಂಸ್ಕೃತನ ತುಂಬಾ ಲೀಲಾಜಾಲವಾಗಿ ಅವು ಶ್ಲೋಕದಲ್ಲಿ ಹೇಳ್ತವೆ. ಈಗಲೇ ಒಂದು ಮಗು ಮಾತಾಡಕ್ಕೆ ಬದಲಾಯಿರೋ ಮಗು, ತೊದಲ್ಸೋ ಮಗು ಹನುಮಾನ್ ಚಾಲೀಸ ಹೇಳುತ್ತೆ ಅಂತ ಅಂದ್ರೆ ಅದು ಒಂದು ಗ್ರೇಟ್ನೆಸ್ ಇರ್ಬೇಕು. ಈಗ ಇಲ್ಲಿರೋರಲ್ಲಿ ಹನುಮಾನ್ ಚಾಲೀಸು ಎಲ್ಲರಿಗೂ ಗೊತ್ತಿದೆ ಅನ್ನೋದು ಸಾಧ್ಯ ಇಲ್ಲ. ಬಟ್ ಆ ಶಾಲೆನಲ್ಲಿರೋ ಈಗ ಸೇರ್ಸಿರೋ ಅಂತ ಮಗುನು ಕೇಳಿದ್ರೆ ಹನುಮಾನ್ ಚಾಲೀಸ್ ನ ತುಂಬಾ ಸ್ಪಷ್ಟವಾಗಿ ಹಾಡುತ್ತೆ, ಹೇಳುತ್ತೆ. ಆಮೇಲೆ ಒಂದು ಶ್ಲೋಕದ ಅರ್ಥ ಆಗಿರ್ಬೋದು. ಅದು ಈಗ ಬೇಸಿಕ್ ತುಂಬಾ ಚೆನ್ನಾಗಿದ್ರೆ, ನೀವ್ ಹೇಳ್ತೀರ ಮನೆಗೆ ಒಂದು ಬೇಸಿಕ್ ಏನಿದೆ, ಪಿಲ್ಲರ್ ಏನ್ ಕಟ್ತೀರಾ ಅದು ಚೆನ್ನಾಗಿದ್ರೆ ಮನೆ ನೀವು ಎಷ್ಟು ಅನ್ಕಸ್ಬೇಕಾದ್ರೂ ಕಟ್ಬೋದು. ಅದೇ ತರ ಮಗುನು ಅಷ್ಟೇನೆ, ನೀವು ಒಂದು Montessoriಗೆ ಹಾಕ್ಬೋದು. ಇಲ್ಲ ನನ್ ಮಗುನ ಆಕ್ಚುಲಿ ನಾನು ಸೀನಿಯರ್ KG
ಹಾಕಿದ್ದು. ಅಲ್ಲಿಂದ ಒಂದು ಎಷ್ಟು ಚೆನ್ನಾಗಿ ಗ್ರೋತ್ ಹೋಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. Members of SK Trust, respected teachers and my dear friends, a very warm and heartfelt welcome to one and all present here today. This gathering is special because it celebrates the strong bond between grandparents, parents and children, the foundation of our values, culture and traditions. Your presence makes this occasion meaningful and joyful. At this moment, I would like to begin with the shloka that beautifully reflects the spirit of respect and gratitude we hold on elders. Matra Devo Bhava, Pitra Devo Bhava, Acharya Devo Bhava and Aditi Devo Bhava. This shloka reminds us that our parents, elders, teachers and guests are equal to God, and we must always honor and respect them. It is our privilege to have with us today our distinguished chief guests, Rotarian Shri Krishna Kumar and Shri Anand M, Vice President and SK Trust. They are not attending this function because of some urgent work. Today we are distinguished to honor presence here Srimati Vinoda Ma'am, Secretary of SK Trust and Principal of Little World. Srimati Vimala, respected member of SK Trust. Srimati Godavari Bai, respected member of SK Trust. We are deeply honored by your presence and guidance, which inspire us to grow with values and responsibility. On behalf of entire institution, I extend a warm welcome to all grandparents and parents who have joined us today. Your love, wisdom and support play a vital role in shaping the future of children. Thank you all for being the part of this wonderful celebration. I request Mr. Vinoda Ma'am, the Secretary and Principal of Little World, to address the gathering. ಎಲ್ಲರಿಗೂ ಈ ಶುಭ ಸಂಜೆಯ ಒಂದು ಶುಭಾಶಯಗಳನ್ನು ಹೇಳ್ತೇನೆ. ಈಗಿನ ಆಧುನಿಕ ಪ್ರಪಂಚ ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಮೊಬೈಲ್ ಅಲ್ಲಿ ಮುಳುಗೋಗ್ಬಿಡ್ತಾ ಇದ್ದೀವಿ. ಒಂದು ವ್ಯಾಪಾರಿನೂ ಸಹ ವ್ಯಾಪಾರದ ಕಡೆ ಗಮನ ಇರಲ್ಲ, ಮೊಬೈಲ್ ಕಡೆ ಗಮನ ಇರಲ್ಲ. ನಾನು ಸಹಜವಾಗಿ ಎಲ್ಲ ಕಡೆ ನೋಡಿದಾಗ ಇದೊಂದು ನಮ್ಗೆ ಒಂದು ಅಂಟು ಚಾಟೆ ಆಗ್ಬಿಟ್ಟಿದೆ ಮೊಬೈಲ್ಗೂ ನಮ್ಗೆ ನೆನಪು. ಮುಂದೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಂತೆ ತಲೆ ಎತ್ತಿ ನಡೀಲಿ ಅಂತ, ಆದ್ರೆ ಈಗೆಲ್ಲ ನಾವು ತಲೆ ಬಗ್ಗಿಸ್ಕೊಂಡೆ ನಡ್ತಾ ಇದ್ದೀವಿ. ಯಾಕಂದ್ರೆ ಮೊಬೈಲ್ ನಮ್ಮ ಕೈಯಲ್ಲಿರುತ್ತೆ, ತಲೆ ಬಗ್ಗೆ ನಡೀತೆ. ಆದ್ರೆ ಈ ಒಂದು ಏನಿದೆ ತುಂಬಾ ಹಬ್ಬಿಡ್ತಾ ಇದೆ. ಮನುಷ್ಯನಿಗೆ ಹೊರಗಿನ ಪ್ರಪಂಚಕ್ಕೆ ಬರಕ್ ಬಿಡ್ತಾ ಇಲ್ಲ. ನೋಡಿ, ಇವತ್ತೆಂತ ಒಳ್ಳೆಯ ಸುದಿನ, ಎಷ್ಟು ಸುಂದರವಾಗಿ ಒಂದು ಚಿಕ್ಕ ಮಕ್ಕಳು ಸ್ವಾಗತವನ್ನು ಕೋರಿದ್ರು. ಹಾಗೇನೆ ಕೆಲವು ಏನಿತ್ತು ಆಟಗಳು ಒಬ್ರನ್ನೊಬ್ರು ಒಂದು ಸ್ನೇಹವನ್ನ ಬೆಳೆಸುವ ಒಂದು ಬಾಂಧವ್ಯ ಇತ್ತು ಅಲ್ವಾ. ನಾವೆಲ್ಲ ಒಂಟಿ ಆಗ್ಬಿಟ್ಟಿದೀವಿ ಈಗಿನ ಆಧುನಿಕ ಪ್ರಪಂಚದಲ್ಲಿ. ಮನೆ ಸೇರಿದ್ರೆ ಆಯ್ತು, ಮೊಬೈಲ್ ಇದ್ರೆ ಆಯ್ತು. ಆದ್ರೆ ಇಂಥ ಒಂದು ಸುದಿನಗಳನ್ನ ನಾವು ಅನುಭವಿಸ್ಬೇಕು, ನಮ್ಮ ಒಂದು ಸಂಬಂಧವನ್ನ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು ಅಂದ್ರೆ ಖಂಡಿತ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ಬೇಕು. ಸಹಜವಾಗಿ ನಾನು ನೋಡ್ತೀನಿ, ಯಾವುದೇ ಭಕ್ತಿ ಕಾರ್ಯಕ್ರಮಗಳಾದ್ರೂ ಯಾರು ಬರಲ್ಲ. ಒಂದು 10 ಜನ ಬಿಟ್ರೆ, 20 ಜನ ಬಿಟ್ರೆ, ಯಾಕಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನಮ್ಮ ಮಕ್ಕಳಲ್ಲಿ ಮೌಲ್ಯವನ್ನ ತುಂಬಬೇಕು ನಾವು.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.